ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಅಜಯ್. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವ ಎಲ್ಲಾ ವಿದ್ಯಮಾನಗಳನ್ನು 30 ಸುದ್ದಿಗಳಲ್ಲಿ ನೋಡ್ತಾ ಹೋಗೋಣ. ಹಿಜಾಬ್ ವಿವಾದ ತಣ್ಣಗಾಗಿರುವ ಹೊತ್ತಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಹಿಜಾಬ್ ವಿವಾದ ಸೃಷ್ಟಿಯಾಗಲು ಬಿಜೆಪಿಯೇ ಕಾರಣ, ತಲೆ ಮೇಲೆ ಬಟ್ಟೆ ಹಾಕಿದ್ರೆ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹಿಂದೂ ಹೆಣ್ಣು ಮಕ್ಕಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಸ್ವಾಮೀಜಿಗಳು ಸಹ ತಲೆ ಮೇಲೆ ಬಟ್ಟೆ ಹಾಕ್ತಾರೆ. ಅದನ್ನ ನೀವು ಪ್ರಶ್ನೆ ಮಾಡ್ತೀರಾ? ಜನ ಬುದ್ಧಿವಂತರು, ಬಿಜೆಪಿಯ ತಂತ್ರ ಅರ್ಥ ಆಗಿದೆ, ಮತ ಕ್ರೋಢೀಕರಣ ಆಗತ್ತೆ ಅನ್ನುವ ಬಿಜೆಪಿಯ ಲೆಕ್ಕಾಚಾರ ಉಲ್ಟಾ ಆಗತ್ತೆ ಅಂತ ಕಿಡಿಕಾರಿದ್ದಾರೆ. ಹಿಜಾಬ್ ಇಶ್ಯೂ ಉಂಟಾಗ್ದವ್ರೆ ಅವರು. ನಂಬರ್ 1, ಹೆಣ್ಮಕ್ಳುಗಳು ಯೂನಿಫಾರ್ಮ್ ಮಕ್ಕಳ ತಯಾರಾಗಿದ್ದಾರೆ. ಒಂದು ದುಪ್ಪಟ ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ದುಪ್ಪಟ್ಟ ಹಿಂಗೆ ಅದೇ ಹೆಂಗಾರು ಹಾಕೊಳ್ಳಿ, ಅವ್ರ ತಲೆ ಮೇಲಾರ ಹಾಕೊಳ್ಳಿ, ಹೆಗಲ್ ಮೇಲಾರ ಹಾಕೊಳ್ಳಿ. ಈಗ ನಾನು ಹೆಗಲ ಮೇಲೆ ಹಾಕತ್ತೀನಿ. ಈಗ ಜೈನ್ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಶೆರ್ಗ್ ಹಾಕೊಳ್ಳಲ್ವಾ? ಹಿಂದೂ ಹೆಣ್ಮಕ್ಳುಗಳು ಹಾಕಲ್ವಾ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಹಾಕೊಳ್ಳಿ ಬಿಡಿ, ಏನ್ ನಿಮ್ಗೆ ತೊಂದರೆ ಏನು? ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಈ ಬಗ್ಗೆ ಮಾತಾಡಿದ ಸಚಿವ ನಾಗೇಶ್, ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರಿಂದ ಈ ರೀತಿಯ ಹೇಳಿಕೆ ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ನವರಿಗೆ ಚುನಾವಣೆ ಸೋಲುವ ಭೀತಿ ಕಾಡ್ತಾ ಇದೆ. ಚುನಾವಣೆಗೂ ಮುನ್ನವೇ ಸೋಲೊಪ್ಪಿಕೊಳ್ತಾ ಇದ್ದಾರೆ. ಹಿಜಾಬ್ ವಿವಾದದಲ್ಲಿ ಸ್ವಾಮೀಜಿಗಳ ವಿಚಾರವನ್ನ ಯಾಕೆ ಎತ್ತಿದ್ರು ಅಂತ ಸಚಿವ ನಾಗೇಶ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಿಜಾಬ್ ವಿವಾದವನ್ನ ಹುಟ್ಟು ಹಾಕಿದ್ದೇ ಕಾಂಗ್ರೆಸ್ನವರು. ಸಿದ್ದರಾಮಯ್ಯ ಡಿಕೆಶಿಯಿಂದ ಹತಾಶೆಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಸ್ವಾಮೀಜಿಯವ್ರನ್ನ ಯಾಕಿಲ್ಲಿ ಮಂದಿ ಎಳ್ಕೊಂಬಂದ್ರೋ ಗೊತ್ತಿಲ್ಲ. ಆದ್ರೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ಸ್ವಾಮೀಜಿಗಳ್ದು. ಮುಲ್ಲಾಗಳು ಗಡ್ಡ ಬಿಟ್ಟಿರ್ತಾರೆ, ಟೋಪಿ ಹಾಕಿರ್ತಾರೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ಮಾಡಬಾರ್ದು. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಸರ್ವವನ್ನು ತ್ಯಾಗ ಮಾಡಿ ಸಮಾಜದ ಪರ ಚಿಂತನೆ ಮಾಡಿ ಸಮಾಜಕ್ಕೆ ಒಳ್ಳೇದಾಗಲಿ ಅಂತೇಳಿ ಯೋಚನೆ ಮಾಡಿದಂಥ ಸ್ವಾಮೀಜಿಯವ್ರನ್ನ ಈ ಇದರಲ್ಲಿ ಎಳೆದಿರುವಂಥದ್ದು ತುಂಬ ದುರಾದೃಷ್ಟಕರ. ನಾನು ಸಿದ್ದರಾಮಯ್ಯನವ್ರನ್ನ ತಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ, ಸ್ವಾಮೀಜಿಯವ್ರಿಗೆ ಕ್ಷಮೆ ಕೇಳಿ. ಇನ್ನೊಂದು ಸಿದ್ದರಾಮಯ್ಯನವರು ಮಹಿಳೆಯರು ನೋಡಿ, ನಮ್ಮ ದೇಶದ ಸಂಸ್ಕೃತಿ ಪರಂಪರೆ, ನಮ್ಮ ಹೆಣ್ಣು ಮಕ್ಕಳು ತಲೆ ಮೇಲೆ ಸೆರಗಾಗ್ತಾರೆ. ಮತ್ತು ಮಠಾಧೀಶರು, ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮಹಿಳೆಯರ ಮಠಾಧೀಶರ ಬಗ್ಗೆ ಅದಕ್ಕೂ ಹೋಲಿಕೆ ಮಾಡೋದು ಸರಿಯಲ್ಲ. ಏನು ಕೋರ್ಟ್ ಹೇಳಿದೆ, ಆ ಕೋರ್ಟಿನ ಆದೇಶನ ಪಾಲನೆ ಮಾಡಬೇಕು. ಹಿಂದೂ ಸಂಘಟನೆಯವರು ದೇವಸ್ಥಾನದ ವಠಾರದಲ್ಲಿ ಅನ್ಯ ಕೋಮಿನವರಿಗೆ ಕೊಡಬಾರದು ಅಂತ ಹೇಳುವ ಒಂದು ನಿರ್ಧಾರ ತೆಗೆದುಕೊಂಡರು. ನಾವು ದೇವಸ್ಥಾನದವರು ಹಿಂದೂ ಸಂಘಟನೆ ನಿರ್ಧಾರಕ್ಕೆ ಬೆಂಬಲಿಸ್ತೇವೆ, ಇಲ್ಲ ಅಂತ ಇಲ್ಲ. ಯಾವುದೇ ಕಾರಣಕ್ಕೂ ಸಂಘರ್ಷ ಬೇಡ ಅಂತ ಹೇಳೋದು ನಮ್ಮ ದೇವಸ್ಥಾನದವರ ನಿರ್ಧಾರ. ವ್ಯಾಪಾರ ವಹಿವಾಟಿನಲ್ಲಿ ದೇವಸ್ಥಾನ ವಠಾರದಲ್ಲಿ ಯಾವುದೇ ಸಂಘರ್ಷಗಳಿಗೆ ಆಸ್ಪದ ಕೊಡೋದಿಲ್ಲ. ನಾವು ಇಲ್ಲಿ ದೇವರ ಉತ್ಸವ ಒಳ್ಳೆ ರೀತಿಯಲ್ಲಿ ಆಗೋದೊಂದೇ ನಮಗೆ ನಮ್ಮ ಪಾಲಿನ ಒಂದು ಕರ್ತವ್ಯ. ಹಿಂದೂ ಸಂಘಟನೆ. ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಅಭಿಯಾನ ಜೋರಾಗ್ತಿದೆ. ಜಾತ್ರೆಯಲ್ಲಿ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದ್ದು, ಹಿಂದೂಗಳ ಅಂಗಡಿಗಳ ಮುಂದೆ ಕೇಸರಿ ಬಾವುಟ ಹಾಕಲಾಗಿದೆ. ಅದರಿಂದ ದೇವಸ್ಥಾನದ ಸುತ್ತಮುತ್ತ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಕೊಡಗಿನಲ್ಲೂ ಧರ್ಮದ ಕಿಡಿ ಹೊತ್ತಿಕೊಂಡಿದೆ. ಶನಿವಾರ ಸಂತೆಯ ಮನೆಹಳ್ಳಿ ಮಠದಲ್ಲಿ ನಡೀತಾ ಇರುವ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳ ಅಂಗಡಿಗಳನ್ನು ಬಜರಂಗದಳ ಕಾರ್ಯಕರ್ತರು ಖಾಲಿ ಮಾಡಿಸಿದ್ದಾರೆ. ರಾಜ್ಯ ಮಟ್ಟದ ಸಾವಯವ ಕೃಷಿ ಮತ್ತು ಕುಲಗೋವುಗಳ ಸಮ್ಮೇಳನದಲ್ಲಿ ಗೊಂಬೆ, ಕಬ್ಬಿನ ಹಾಲು ಮತ್ತು ತಿಂಡಿ ತಿನಿಸುಗಳ ಅಂಗಡಿಗಳನ್ನು ಎತ್ತಂಗಡಿ ಮಾಡಿಸಲಾಗಿದೆ. ಈ ವೇಳೆ ಮಾತನಾಡಿದ ಬಜರಂಗದಳ ಕಾರ್ಯಕರ್ತರು, ಗೋವುಗಳನ್ನು ಕಡಿದು ತಿನ್ನುವವರು ಗೋ ಸಮ್ಮೇಳನಕ್ಕೆ ಯಾಕೆ ಬರಬೇಕು ಅಂತ ಪ್ರಶ್ನೆ ಮಾಡಿದರು. ವ್ಯಾಪಾರ ಧರ್ಮ ದಂಗಲ್ ಕಲಬುರಗಿಗೂ ಕಾಲಿಟ್ಟಿದೆ. ಶ್ರೀ ಶರಣಬಸವೇಶ್ವರ ದೇಗುಲದಲ್ಲಿ ಅಭಿಯಾನ ಶುರುವಾಗಿದ್ದು, ಮಹಿಳೆಯರಿಗೆ ಬಳೆ, ಅರಿಶಿನ, ಕುಂಕುಮ ಕೊಟ್ಟು ಕ್ಯಾಂಪೇನ್ ನಡೆಸಲಾಗುತ್ತಿದೆ. ದೇಗುಲಗಳ ಬಳಿ ಮುಸ್ಲಿಂ ವ್ಯಾಪಾರಿಗಳ ಜೊತೆ ವ್ಯಾಪಾರ ಮಾಡಬೇಡಿ, ಹಿಂದೂ ಧರ್ಮದ ರಕ್ಷಣೆಗೆ ಕೈ ಜೋಡಿಸಿ ಅಂತ ಮನವಿ ಮಾಡಲಾಗುತ್ತಿದೆ. ಹಲವಾರು ವರ್ಷಗಳಿಂದ ನಿರಂತರವಾಗಿ ನಮ್ಮ ಹಿಂದೂ ಧರ್ಮದ ಮೇಲೆ ವಿರೋಧಿಗಳು ಮೇಲಿಂದ ಮೇಲೆ ನಮ್ಮನ್ನು ದಬ್ಬಾಳಿಕೆ ಮಾಡ್ತಾರೆ. ವಿರೋಧಿಗಳ ಜೊತೆ ವ್ಯವಹಾರವನ್ನು ಮಾಡದೆ ನಮ್ಮ ಹಿಂದೂಗಳ ಪರವಾಗಿ ಯಾರಿದ್ದಾರೆ ಅವ್ರ ಜೊತೆ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರಗಳನ್ನು ಮಾಡಲಿ ಅಂತ ಅನ್ನೋ ಒಂದು ಉದ್ದೇಶದಿಂದ ಕಲಬುರಗಿಯಲ್ಲಿ ನಾವು ಹಿಂದೂ ರಕ್ಷಣಾ ವೇದಿಕೆ ಕಡೆಯಿಂದ ನಾವು ಮಹಿಳೆಯರಿಗೆ ವಿಶೇಷವಾಗಿ ಹೂವು, ಅರಿಶಿನ, ಕುಂಕುಮ ಮತ್ತೆ ಬಳೆಗಳನ್ನು ಕೊಟ್ಟು ಅವರಿಗೆ ಈ ವಿಷಯವನ್ನು ನಾವು ತಿಳಿಯಲು ಕಾರ್ಯಕ್ರಮ ನಡೆದಿದೆ.
ಬೆಂಗಳೂರಿನ ಎಡೆಯೂರು ಸಿದ್ದಲಿಂಗೇಶ್ವರ ಜಾತ್ರೆಯಲ್ಲೂ ಆರ್ಥಿಕ ಬಹಿಷ್ಕಾರ ಕಾಲಿಟ್ಟಿದೆ. ಏಪ್ರಿಲ್ನಿಂದ ಇಲ್ಲಿ ಜಾತ್ರೆ ಆರಂಭ ಆಗತ್ತೆ. ಏಪ್ರಿಲ್ 1ರಿಂದ ಏಪ್ರಿಲ್ 14ರವರೆಗೆ ಅದ್ದೂರಿಯಾಗಿ ಶಿವಲಿಂಗೇಶ್ವರ ಜಾತ್ರೆ ನಡೆಯಲಿದೆ. ಈ ವೇಳೆ ಅನ್ಯ ಧರ್ಮೀಯರಿಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಅವಕಾಶವನ್ನ ಮಾಡಿಕೊಡಬಾರದು ವ್ಯಾಪಾರಕ್ಕೆ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದೆ. ಒಂದು ವೇಳೆ ಅವಕಾಶ ಕೊಟ್ಟಿದ್ದೇ ಆದಲ್ಲಿ ನಾವೇ ತೆರವುಗೊಳಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ದಿನಾಂಕ 1/4/2022ರಿಂದ 16/4/2022ವರೆಗೆ ಜರುಗಲಿರುವ ಜಾತ್ರಾ ಮಹೋತ್ಸವದಲ್ಲಿ ಹಿಂದೂಗಳನ್ನು ಹೊರತುಪಡಿಸಿ ಅನ್ಯ ಧರ್ಮದ ಜನರಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡದಂತೆ ದೇವಾಲಯ ಆಡಳಿತ ಮಂಡಳಿಗೆ ಮನವಿ ನೀಡಿದ್ದೇವೆ. ಈ ಕಾಯ್ದೆಯನ್ನು ಉಲ್ಲಂಘಿಸಿ ಬೇರೆ ಧರ್ಮದ ಜನರಿಗೆ ವ್ಯಾಪಾರಕ್ಕೆ ಅವಕಾಶ ನೀಡಿದ್ದಲ್ಲಿ ಬಜರಂಗ ದಳ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದ್ದೇವೆ. ಎಡೆಯೂರು ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ದಿನಾಂಕ 1/4/2022ರಿಂದ 16/4/2022ವರೆಗೆ ಜರುಗಲಿರುವ ಜಾತ್ರಾ ಮಹೋತ್ಸವದಲ್ಲಿ ಹಿಂದೂಗಳನ್ನು ಹೊರತುಪಡಿಸಿ ಅನ್ಯ ಧರ್ಮದ ಜನರಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡದಂತೆ ದೇವಾಲಯ ಆಡಳಿತ ಮಂಡಳಿಗೆ ಮನವಿ ನೀಡಿದ್ದೇವೆ. ಈ ಕಾಯ್ದೆಯನ್ನು ಉಲ್ಲಂಘಿಸಿ ಬೇರೆ ಧರ್ಮದ ಜನರಿಗೆ ವ್ಯಾಪಾರಕ್ಕೆ ಅವಕಾಶ ನೀಡಿದ್ದಲ್ಲಿ ಬಜರಂಗ ದಳ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದ್ದೇವೆ. ಹಿಜಾಬ್ ಆಯ್ತು, ವ್ಯಾಪಾರ ಧರ್ಮದ ಸಂಘರ್ಷವು ಜೋರಾಗಿದ್ದಾಯ್ತು. ಈಗ ಮತ್ತೊಂದು ವಿವಾದ ಭುಗಿಲೇಳುವ ಹಾಗೆ ಕಾಣಿಸ್ತಾ ಇದೆ. ಪಠ್ಯ ಪುಸ್ತಕ ಪರಿಷ್ಕರಣೆ ಸಮಿತಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದು ಪಠ್ಯದಲ್ಲಿನ ಟಿಪ್ಪು ಸುಲ್ತಾನ್ ವೈಭವೀಕರಣಕ್ಕೆ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಟಿಪ್ಪು ಸುಲ್ತಾನ್ ವೈಭವೀಕರಣದ ಬಗ್ಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ಟಿಪ್ಪು ಇತಿಹಾಸದ ಬಗ್ಗೆ ಬಿಜೆಪಿ ಶಾಸಕ ಅಪ್ಪಚ್ಚು ರಂಜನ್ ಸಹ ಅಪಸ್ವರ ಎತ್ತಿದ್ರು. ಹೀಗಾಗಿ ಪಠ್ಯ ಪುಸ್ತಕದಲ್ಲಿರೋ ಟಿಪ್ಪು ಸುಲ್ತಾನ್ ವೈಭವೀಕರಣಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಇನ್ನು ಇದೇ ವಿಷಯವಾಗಿ ಮಾತನಾಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್, ಶಾಲಾ ಪಠ್ಯ ಪರಿಷ್ಕರಣೆಯನ್ನ ಸ್ವಾಗತಿಸುತ್ತೇನೆ. ಯಾರ್ಯಾರ ವೈಭವೀಕರಣ ಇದೆಯೋ ಅದಕ್ಕೆಲ್ಲ ಕಡಿತ ಹಾಕಬೇಕು ಅಂತ ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಯಾರ್ಯಾರನ್ನ ಅತೀವ ವೈಭವೀಕರಿಸಿದ್ದಾರೆ ದೇಶದಲ್ಲಿ, ಒಂದೇ ಟಿಪ್ಪು ಅಲ್ಲ, ಅದು ಔರಂಗಜೇಬ್ ಇರ್ಬೋದು, ಅಕ್ಬರ್ ಇರ್ಬೋದು, ಬಾಬರ್ ಇರ್ಬೋದು, ಮತ್ತು ಧರ್ಮಾಂಧ ರಾಜರು ಏನಾದರೆ ಅವ್ರ ಬಗ್ಗೆ ವೈಭವೀಕರಣ ಇರುವಂಥದ್ದು ಇತಿಹಾಸ ಪಠ್ಯ ಪುಸ್ತಕ ತೆಗಿಬೇಕು. ಅಕ್ಬರ್ ದಿ ಗ್ರೇಟ್ ಅಂತ ಹೇಳಿ ನಮಗೆಲ್ಲ ಕಲಿಸಿದ್ದಾರೆ, ನಾವೆಲ್ಲ ಚಿಕ್ಕವರಿದ್ದಾಗ. ಅಕ್ಬರ್ನಿಂದ ಹಿಂದೂ ಸಮಾಜದ ಮೇಲೆ, ಹಿಂದೂ ರಾಜರ ಮೇಲೆ ಮತಾಂತರ, ದೌರ್ಜನ್ಯ, ಇವತ್ತು ಟಿಪ್ಪು ಸುಲ್ತಾನ್ ಕೊಡಗಿನ ಸುಮಾರು 1 ಲಕ್ಷ ಹಿಂದೂಗಳನ್ನು ಕೊಂದಂಥದ್ದು. ಇವತ್ತೇನಾಗಿದೆ, ಶಿವಾಜಿ ಮಹಾರಾಜರ ಬಗ್ಗೆ ಎಲ್ಲೂ ಪೂರ್ತಿ ಉಲ್ಲೇಖ ಇಲ್ಲ, ಮಹಾರಾಣಾ ಪ್ರತಾಪರ ಬಗ್ಗೆ ಉಲ್ಲೇಖ ಇಲ್ಲ. ಆದರೆ ಇಂಥ ನಮ್ಮ ದೇಶದಲ್ಲಿ ಬಂದು ಹಿಂದೂ ಧರ್ಮವನ್ನು, ಹಿಂದೂ ಸಂಸ್ಕೃತಿನ ಹಾಳು ಮಾಡೋವಂಥವ್ರ ಬಗ್ಗೆ ಪಠ್ಯ ಪುಸ್ತಕದಲ್ಲಿ ಇದ್ದರೆ ಅದನ್ನು ಸಂಪೂರ್ಣವಾಗಿ ತೆಗಿಬೇಕು. ನಾನು ಶಿಕ್ಷಣ ಸಚಿವರಿಗೆ ಆಗ್ರಹ ಮಾಡ್ತೀನಿ, ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಇನ್ನಿತರ ಮತಾಂತರ ಯಾರೇ ಇದ್ದರೂ ಅವರ ಹೆಸರು ತೆಗಿಬೇಕಂತ ನಾನು ಆಗ್ರಹ ಮಾಡ್ತೀನಿ. ಶೀಘ್ರವೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಅದರಿಂದ ದೆಹಲಿಯಲ್ಲಿ ಆಲ್ರೆಡಿ ಲಾಬಿ ಶುರುವಾಗಿದೆ. ರಮೇಶ್ ಜಾರಕಿಹೊಳಿ ಈಗಾಗಲೇ ದೆಹಲಿಗೆ ದೌಡಾಯಿಸಿದ್ದಾರೆ. ಹಾಗೇನೆ ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ ಬೆಲ್ಲದ್ ಕೂಡ ಲಾಬಿ ಮಾಡ್ತಿದ್ದಾರೆ. ಅದರಲ್ಲೂ ನಿರಾಣಿಗೆ ಸಚಿವ ಸ್ಥಾನ ತಪ್ಪಿಸಲು ಯತ್ನಾಳ್, ಬೆಲ್ಲದ್ ಒಂದಾಗ್ತಿದ್ದಾರೆ ಎನ್ನಲಾಗ್ತಿದೆ. ಈ ಮೂಲಕ ಸಿಎಂ ಬೊಮ್ಮಾಯಿ ಭೇಟಿಗೂ ಮುನ್ನವೇ ದೆಹಲಿಯಲ್ಲಿ ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ. ಸದ್ಯ ಉತ್ತರ ಪ್ರದೇಶ ಸರ್ಕಾರ ರಚನೆ ಬಳಿಕ ಬಿಜೆಪಿ ಹೈಕಮಾಂಡ್ ರಾಜ್ಯ ಸಚಿವ ಸಂಪುಟದತ್ತ ಗಮನ ಹರಿಸುವ ಸಾಧ್ಯತೆ ಇದೆ. ಒಂದ್ ಕಡೆ ಕ್ಯಾಬಿನೆಟ್ ಸರ್ಕಸ್ ನಡೀತಾ ಇದ್ರೆ ಮತ್ತೊಂದು ಕಡೆ ನಿಗಮ ಮಂಡಳಿ ಸರ್ಕಸ್ ಶುರುವಾಗಿದೆ. ನೆನೆಗುದಿಗೆ ಬಿದ್ದಿರೋ ನಿಗಮ ಮಂಡಳಿಗೆ ಮುಕ್ತಿ ಕಾಣಿಸಲು ಸಿಎಂ ನಿರ್ಧರಿಸಿದ್ದಾರೆ. ಬೊಮ್ಮಾಯಿ ಅಧಿಕಾರಕ್ಕೆ ಬಂದು 6 ತಿಂಗಳಾದರೂ ನಿಗಮಗಳಿಗೆ ನೇಮಕವಾಗಿಲ್ಲ. ಅದರಿಂದ ನಾಯಕರು ಮತ್ತು ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ. ಅದೇ ಕಾರಣಕ್ಕೆ ಯುಗಾದಿ ಹಬ್ಬದ ಒಳಗೆ ನಿಗಮ ಮಂಡಳಿಗಳ ನೇಮಕ ಮಾಡಲು ಸಿಎಂ ನಿರ್ಧರಿಸಿದ್ದಾರೆ. ಜಿಲ್ಲಾವಾರು, ಪ್ರಾದೇಶಿಕವಾರು ನಿಷ್ಠಾವಂತ ನಾಯಕರು, ಕಾರ್ಯಕರ್ತರನ್ನ ನೇಮಕ ಮಾಡಲು ಸಿಎಂ ತೀರ್ಮಾನಿಸಿದ್ದಾರೆ. ಮಂಡ್ಯದಲ್ಲಿ ಸಂಸದೆ ಸುಮಲತಾ, ಜೆಡಿಎಸ್ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಧ್ಯೆ ಮತ್ತೆ ಟಾಕ್ ವಾರ್ ಶುರುವಾಗಿದೆ. ಬೆಂಬಲಿಗರನ್ನ ಮೂಲಕ ಸವಾಲು ಹಾಕಿಸಿರುವ ಸುಮಲತಾ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ. 3 ವರ್ಷದಲ್ಲಿ ಶಾಸಕರು ಏನ್ ಸಾಧನೆ ಮಾಡಿದ್ದಾರೆ ಅನ್ನೋದು ಮಂಡ್ಯದ ಜನರಿಗೆ ಗೊತ್ತಿದೆ ಅಂತ ಕಿಡಿಕಾರಿದರು. ನಾವು ಕಳೆದ 3 ವರ್ಷದಲ್ಲಿ ನಮ್ಮ ಸಂಸತ್ ಸದಸ್ಯರ ನಿಧಿ 3 ವರ್ಷದಲ್ಲಿ ಸಂಸತ್ ಸದಸ್ಯರ ನಿಧಿ ಬಂದಿರೋದು 1 ವರ್ಷ ಮಾತ್ರ. ಆ 1 ವರ್ಷದಲ್ಲಿ 2 ವರ್ಷ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ಕೋವಿಡ್ ಕಾರಣದಿಂದ 2 ವರ್ಷ ಸಂಸದರ ನಿಧಿ ಬಂದಿರಲಿಲ್ಲ.
ಈ ಸಾಲಿನಲ್ಲಿ ಈಗ ಸಂಸದರ ನಿಧಿ ಬಿಡುಗಡೆ ಆಗ್ತಾ ಇದೆ. ಆ ಪ್ರಥಮ ವರ್ಷ ಬಂದಂಥ ಸಂಸದರ ನಿಧಿಯನ್ನು ಭಾಳ ಅಚ್ಚುಕಟ್ಟಾಗಿ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಸಂಸದರ ನಿಧಿಯನ್ನು ಬಳಕೆ ಮಾಡಿಕೊಂಡಂಥ ಸಂಸತ್ ಸದಸ್ಯರಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಸಂಸತ್ ಸದಸ್ಯರು ಇದ್ದಾರೆ. ಅವರು ಏನೇನು ಸಾಧನೆ ಮಾಡಿದ್ದಾರೆ. ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಲಾರಿಗಳ ನಡುವೆ ನಡೆದ ರೇಸ್ನಿಂದಾಗಿ ಚಾಲಕನೊಬ್ಬ ಬಲಿಯಾಗಿದ್ದಾನೆ. ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಮಾರ್ಗದಲ್ಲಿ ಬರ್ತಿದ್ದ ವೇಳೆ ಓವರ್ಟೇಕ್ ಮಾಡೋದಿಕ್ಕೆ ಹೋಗಿ ಲಾರಿಗಳ ನಡುವೆ ಗಲಾಟೆ ಶುರುವಾಗಿದೆ. ಕಂಟ್ರೋಲ್ ತಪ್ಪಿ 2 ಲಾರಿಗಳು ಪರಸ್ಪರ ಡಿಕ್ಕಿಯಾಗಿದ್ದು ಸ್ಥಳದಲ್ಲಿ ಹೊತ್ತಿ ಉಳಿದಿವೆ. ಲಾರಿಯ ಮುಂಭಾಗ ಸಂಪೂರ್ಣ ಜಖಮಾಗಿದ್ದರಿಂದ ಅಲ್ಲಿಯೇ ಸಿಲುಕಿದ್ದ ಚಾಲಕ ಹೊರಬರಲಾಗದೆ ಬೆಂಕಿಯಲ್ಲೇ ಸಜೀವ ದಹನವಾಗಿದ್ದಾನೆ. ಕಾರು ಪಲ್ಟಿಯಾಗಿ ರಸ್ತೆ ಪಕ್ಕದ ಗುಂಡಿಗೆ ಬಿದ್ದು ಓರ್ವ ವ್ಯಕ್ತಿ ಮೃತಪಟ್ಟ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ನಡೆದಿದೆ. ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆ ತೆರಳುತ್ತಾ ಇದ್ದಾಗ ಅಪಘಾತ ಸಂಭವಿಸಿದ್ದು ಅನಿಲ್ ಗುಜ್ಜರ್ ಹಾಗೂ ಶೀಲಾ ಚೌಗಲೆ ಅನ್ನುವರಿಗೆ ಗಂಭೀರವಾಗಿ ಗಾಯವಾಗಿದೆ. ಇವರನ್ನು ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಬೆಂಗಳೂರಿನ ಎಂಎಸ್ ಪಾಳ್ಯದಲ್ಲಿ ಬೈಕ್ ಸವಾರ ಅಶ್ವಿನ್ ಸಾವನ್ನಪ್ಪಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಶ್ವಿನ್ ಅತಿ ವೇಗ ಅಜಾಗರೂಕತೆಯಿಂದಲೇ ಅಪಘಾತ ಸಂಭವಿಸಿದೆ ಅಂತ ಪೊಲೀಸರು ಎಫ್ಐಆರ್ ಅಲ್ಲಿ ಉಲ್ಲೇಖಿಸಿದ್ದಾರೆ. ಅದರಿಂದ ಯಲಹಂಕ ಪೊಲೀಸರ ವಿರುದ್ಧ ಅಶ್ವಿನ್ ತಾಯಿ ವಸುಧಾ ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ಮಗ ಅಶ್ವಿನ್ ವೇಗವಾಗಿ ಬೈಕ್ ಓಡಿಸೋದಕ್ಕೆ ಸಾಧ್ಯ ಇಲ್ಲ, ಮನೆಯಿಂದ ಸ್ವಲ್ಪ ದೂರದಲ್ಲೇ ಹೋಟೆಲ್ ಇದೆ, ಅದು ಹೇಗೆ ವೇಗವಾಗಿ ಬೈಕ್ ಓಡಿಸ್ತಾನೆ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ನನ್ನ ಮಗ ಮೃತಪಟ್ಟ ಮೇಲೆ ಯಾವ ಅಧಿಕಾರಿಯೂ ಮನೆ ಕಡೆ ಸುಳಿದಿಲ್ಲ, ಅದೇ ಎಂಎಲ್ಎ ವಿಶ್ವನಾಥ್ ಕಡೆಯವರು ಬಂದು ದಾಖಲೆ ತಗೊಂಡು ಹೋದ್ರು ಅಂತ ಕಿಡಿಕಾರಿದ್ದಾರೆ. ಜೊತೆಗೆ ಅಶ್ವಿನ್ ಸಾವಿಗೆ ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಪಿ ಕಾರಣ ಅಂತ ದೂರಿದ್ದಾರೆ. ತೆರಿಗೆ ಕಟ್ಟದ ಐಷಾರಾಮಿ ಕಾರ್ ಮಾಲೀಕರೇ ಎಚ್ಚರ. ತೆರಿಗೆ ಕಟ್ಟದ ಕಾರ್ ಪತ್ತೆಗಾಗಿ ಸಿಐಡಿ ಅಧಿಕಾರಿಗಳನ್ನ ಅಖಾಡಕ್ಕಿಳಿಸುತ್ತೇವೆ ಅಂತ ಸಾರಿಗೆ ಮಂತ್ರಿ ಶ್ರೀರಾಮುಲು ಮಾಹಿತಿ ಕೊಟ್ಟಿದ್ದಾರೆ. ಜೆಡಿಎಸ್ನ ಮಂಜೇಗೌಡ ಅವರು ಕೇಳಿರುವಂತಹ ಪ್ರಶ್ನೆಗೆ ಲಿಖಿತ ಉತ್ತರ ಕೊಟ್ಟಿರುವ ಶ್ರೀರಾಮುಲು, ತೆರಿಗೆ ಕಟ್ಟದ ಐಷಾರಾಮಿ ಕಾರುಗಳ ಬಗ್ಗೆ ತನಿಖೆ ನಡೆಸುತ್ತೇವೆ. 124 ಐಷಾರಾಮಿ ಕಾರ್ ಮಾಲೀಕರು ತೆರಿಗೆಯನ್ನೇ ಕಟ್ಟಿಲ್ಲ, ಆದರೆ 13 ವಾಹನಗಳನ್ನ ಈಗಾಗಲೇ ಪತ್ತೆ ಹಚ್ಚಿ 1,64,00,000 ವಸೂಲಿ ಮಾಡಿದ್ದೇವೆ. ಉಳಿದ ಕಾರ್ ಮಾಲೀಕರಿಗೂ ಬಿಸಿ ಮುಟ್ಟಿಸುತ್ತೇವೆ ಅಂತ ಹೇಳಿದ್ದಾರೆ. ಇವತ್ತು ಎಸಿಬಿ ಅಧಿಕಾರಿಗಳು ಕೆಎಸ್ ಅಧಿಕಾರಿ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಬೆಂಗಳೂರು ಉತ್ತರ ಉಪವಿಭಾಗಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ಕೆ ರಂಗನಾಥ್ ಅವರ ಯಲಹಂಕದ ಮನೆ, ದೊಡ್ಡಬಳ್ಳಾಪುರ ಟ್ರಸ್ಟ್, ಕಚೇರಿ, ಶಾಲೆ ಹಾಗೂ ಸಂಬಂಧಿಕರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ವೇಳೆ ಸರ್ಕಾರಿ ಗೋಮಾಳ ಜಮೀನನ್ನ ಅಕ್ರಮವಾಗಿ ಪರಭಾರೆ ಮಾಡಿದ್ದು ಪತ್ತೆಯಾಗಿದೆ. ಪಾವಗಡ ದುರಂತದ ಬಳಿಕವೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಚಿತ್ರದುರ್ಗ ಹಾಗೂ ಕೋಲಾರದಲ್ಲಿ ಬಸ್ ಇಲ್ಲದ ಜನ ಪರದಾಡ್ತಿದ್ದಾರೆ. ಮೊಳಕಾಲ್ಮೂರು ಕ್ಷೇತ್ರದ ಹಲವು ಹಳ್ಳಿಗಳಿಗೆ ಬಸ್ ವ್ಯವಸ್ಥೆ ಇಲ್ಲ. ಅದರಿಂದ ಜನ ಆಟೋ, ಟೆಂಪೋ, ಖಾಸಗಿ ಬಸ್ನ ಟಾಪ್ ಅಲ್ಲಿ ಸಂಚರಿಸುತ್ತಿದ್ದಾರೆ. ಜನಪ್ರತಿನಿಧಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಅಂತ ಶ್ರೀನಿವಾಸಪುರ, ಬಂಗಾರಪೇಟೆ ತಾಲೂಕಿನ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಸರ್ಕಾರಿ ಬಸ್ಗಳಾಗಲಿ ಅಥವಾ ಪ್ರೈವೇಟ್ ಬಸ್ಗಳಾಗಲಿ ಲಿಂಕ್ ಇಲ್ಲ ಸರ್. ಮತ್ತು ಟಾಟಾ ಎಸ್ಗಳಾಗ ಮತ್ತು ಜೀಪ್ಗಳಾಗ ಮಾಮೂಲಿ ಆಟೋ, ತ್ರೀ ವೀಲ್ ಇರ್ತಕ್ಕಂಥ ಆಟೋ, ಈ ಆಟೋಗಳಲ್ಲಿ ಯಥೇಚ್ಛವಾಗಿ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಕೇಳಿದ್ರೆ ನಾವೇನು ಸರ್ ಹೇಳೋದು, ನಮ್ಮೆಲ್ಲ ಸಾರ್ವಜನಿಕರ ಗಲಾಟೆಗೆ ಬರ್ತಾ ಇದ್ದಾರೆ. ಹತ್ಸ್ಕೊಳ್ಳಿಲ್ಲ, ತುಂಬೋಗಿದೆ, ಇನ್ನು ಹತ್ಸ್ಕೊಳ್ಳಲ್ಲ ಅಂತಂದ್ರೆ ನಮ್ಮ ಮೇಲೆ ಜನನೇ ತಿರುಗಿ ಬೀಳ್ತಾ ಇದ್ದಾರೆ ಸರ್. ನಾವು ಬರಲೇಬೇಕು ಅಂತೇಳಿ ಸಾರಿಗೆ ಇಲಾಖೆಯವರು ಈ ಜೀಪ್ಗಳಿಗೆ ಏನು ಪರ್ಮಿಟ್ ಇದೆಯಾ ಪಬ್ಲಿಕ್ ಓಡಿಸೋದಕ್ಕೆ ಏನು ಅಂತ ಗೊತ್ತಾಗ್ತಲ್ಲ. ಈಗ ಅವ್ರಿಗೇನಾದ್ರೂ ಅನಾಹುತ ಆದರೆ, ಈಗ ಸಾರಿಗೆ ಇಲಾಖೆಯವರು ಆ ಜೀಪ್ಗಳಲ್ಲಿ ಸುಮಾರು ಹಿಂದ್ಗಡೆ ಫುಟ್ ರೆಸ್ಟ್ ಮೇಲೆ 4 ಜನ, ಸೈಡಲ್ಲಿ ಒಂದು 4 ಜನ, ಡ್ರೈವರ್ ಕಡೆ ಒಂದು 2 ಕೂತ್ಕೊಂಡಿರ್ತಾರೆ. ಅವ್ರಿಗೇನಾದ್ರೂ ಅನಾಹುತ ಆದರೆ ಇವ್ರು ಏನು ಹೊಣೆ, ಇವ್ರ ಜವಾಬ್ದಾರಿ ಏನು ಆಂಧ್ರ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪ್ರೇಮಿಗಳಿಬ್ಬರ ಪಾಲಿಗೆ ಜಾತಿಯ ವಿಲನ್ ಆಗಿದೆ. ವಿಜಿಪಾಳ್ಯದ ಪ್ರೇಮ್ ಕುಮಾರ್ ಹಾಗೂ ಹುತ್ತೂರು ಗ್ರಾಮದ ಪವಿತ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಆದರೆ ಅಂತರ್ಜಾತೀಯ ಕಾರಣದಿಂದಾಗಿ ಹುಡುಗಿ ಮನೆಯವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪವಿತ್ರಾಗೆ ಬೇರೊಂದು ಹುಡುಗನ ನೋಡಿ ಮದುವೆನೂ ಫಿಕ್ಸ್ ಮಾಡಿದ್ರು. ಪ್ರೀ ವೆಡ್ಡಿಂಗ್ ಫೋಟೋ ಶೂಟಿಗೆ ಅಂತ ಹೇಳಿ ಹೋಗಿದ್ದ ವೇಳೆ ಪವಿತ್ರ ತನ್ನ ಪ್ರಿಯಕರನ ಜೊತೆ ಓಡಿ ಹೋಗಿ ಮದುವೆ ಆಗಿದ್ದಾಳೆ. ಇದರಿಂದ ಸಿಟ್ಟಿಗೆದ್ದಿರೋ ಪವಿತ್ರ ಹೆತ್ತವರು ಪ್ರೇಮ್ ಕುಮಾರ್ ಕುಟುಂಬಸ್ಥರನ್ನ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕ್ತಿದ್ದಾರೆ. ದಿಕ್ಕು ಕಾಣದ ಜೋಡಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಹಿಜಾಬ್ ಪ್ರಕರಣದ ತೀರ್ಪು ಕೊಟ್ಟ ನ್ಯಾಯಮೂರ್ತಿಗಳಿಗೆ ಬೆದರಿಕೆ ಹಾಕಿದ ಆರೋಪದಡಿ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗಾಗಲೇ ರೆಹಮತುಲ್ಲಾ ಅನ್ನುವಾತನನ್ನ ಬಂಧಿಸಿರುವ ಪೊಲೀಸರು ತಮಿಳುನಾಡಿನಲ್ಲಿ ಮತ್ತೊಬ್ಬನನ್ನ ಅರೆಸ್ಟ್ ಮಾಡಿ 8 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಸದ್ಯ ಮೊಬೈಲ್ ರಿಟ್ರೀವ್ಗೆ ಕಳುಹಿಸಿರುವ ಪೊಲೀಸರು ಆರೋಪಿಯ ಹಿನ್ನೆಲೆಯನ್ನ ಕಲೆ ಹಾಕ್ತಿದ್ದಾರೆ.
ದಾವಣಗೆರೆ ಜಿಲ್ಲೆ ಹರಿಹರದಿಂದ ಜಗಳೂರಿನ 57 ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆಗೆ ಆರಂಭಿಕ ವಿಘ್ನ ಎದುರಾಗಿದೆ. ಪ್ರಾಯೋಗಿಕವಾಗಿ ನೀರು ಹರಿಸುವಾಗಲೇ ಪೈಪ್ ಒಡೆದು ಭಾರಿ ಪ್ರಮಾಣದ ನೀರು ಹೊರ ಹೋಗ್ತಿದೆ. 660 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏತ ನೀರಾವರಿ ಯೋಜನೆ ಸಂಪೂರ್ಣಗೊಂಡಿದ್ದು ರೈತರಿಗೆ ಪರಿಹಾರ ನೀಡದೆ ಜಮೀನಿನಲ್ಲಿ ಬೇಕಾಬಿಟ್ಟಿ ಪೈಪ್ಲೈನ್ ಅಳವಡಿಸಿದ್ದಾರಂತೆ. ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಯಿಂದಾಗಿ ಭಾರಿ ಪ್ರಮಾಣದ ನೀರು ಪೋಲಾಗ್ತಿದೆ. ಇದರಿಂದಾಗಿ ರೈತರು ಬೆಳೆಗಳು ಸಹ ಮಣ್ಣು ಪಾಲಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಸವದತ್ತಿ ಯಲ್ಲಮ್ಮ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು 1,30,00,000 ನಗದು, 12 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ 30 ಲಕ್ಷ ಮೌಲ್ಯದ ಬೆಳ್ಳಿಯನ್ನ ಭಕ್ತರು ದೇಣಿಗೆ ಕೊಟ್ಟಿದ್ದಾರೆ. ಭಕ್ತರು ಹಣದ ಜೊತೆಗೆ ಹರಕೆ ಚೀಟಿ ಹಾಕಿದ್ದಾರೆ. ಗಂಡನಿಗೆ ಕುಡಿತ ಚಟ ಬಿಡಿಸು, ಕುಡುಕ ಸ್ನೇಹಿತರಿಂದ ದೂರ ಇಡು, ಮಗಳಿಗೆ ನಮ್ಕಿಂತ ಅತ್ಯಂತ ಶ್ರೀಮಂತ ಹುಡುಗನನ್ನ ಹುಡುಕಿಕೊಡು, ನನ್ನಿಂದ ಸಾಲ ಪಡೆದವರು ವಾಪಸ್ ಕೊಡುವಂತೆ ಮಾಡು ಅನ್ನುವ ಹರಕೆ ಚೀಟಿಗಳು ಹುಂಡಿಯಲ್ಲಿ ಪತ್ತೆಯಾಗಿವೆ. ಮೈಸೂರಿನ ಸಿದ್ದರಾಮನ ಹುಂಡಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕುಣಿದು ಕುಪ್ಪಳಿಸಿದ್ದಾರೆ. ಊರಿನ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ಸಿದ್ದು ಗ್ರಾಮಸ್ಥರ ಜೊತೆ ಸೇರಿ ಡಾನ್ಸ್ ಮಾಡಿದ್ದಾರೆ. ಜಾನಪದ ವಾದ್ಯಗಳ ಹಿಮ್ಮೇಳಕ್ಕೆ ತಕ್ಕಂತೆ ಸುಮಾರು 40 ನಿಮಿಷ ಡಾನ್ಸ್ ಮಾಡಿದ್ರು. ಈ ಹಿಂದೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿದ್ದಾಗ ಊರ ಜಾತ್ರೆಯಲ್ಲಿ ಕುಣಿತಿದ್ರು. ಈಗ ಮತ್ತೆ ಊರಿನ ಜನರ ಜೊತೆ ಸೇರಿ ಹೆಜ್ಜೆ ಹಾಕಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಇವತ್ತು ಸಂಜೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಯೋಗಿ ಆದಿತ್ಯನಾಥ್ ಜೊತೆ 40 ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದ್ದು 20ಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಮಿತ್ರ ಪಕ್ಷಗಳಾದ ಅಪ್ನಾದಳ್, ನಿಷಾದ್ ಪಾರ್ಟಿಗೆ ತಲಾ 2 ಸಚಿವ ಸ್ಥಾನ ಸಿಗಲಿವೆ. ಚುನಾವಣೆಯಲ್ಲಿ ಸೋತರೂ ಕೂಡ ಕೇಶವ್ ಪ್ರಸಾದ್ ಮೌರ್ಯಗೆ ಮತ್ತೆ ಡಿಸಿಎಂ ಪಟ್ಟ ಸಿಗುವ ಸಾಧ್ಯತೆ ಇದೆ. ಇನ್ನು ಮಾಜಿ ಸಿಎಂಗಳಾದ ಮುಲಾಯಂ ಸಿಂಗ್ ಯಾದವ್, ಮಾಯಾವತಿ, ಅಖಿಲೇಶ್ ಯಾದವ್ಗೂ ಆಹ್ವಾನ ನೀಡಲಾಗಿದೆ. ಯೋಗಿ ಆದಿತ್ಯನಾಥ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ, ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹಾಗೂ ನಿರ್ಮಲಾನಂದ ಶ್ರೀಗಳು ಭಾಗಿಯಾಗಲಿದ್ದಾರೆ. ದೇಶದಲ್ಲಿ ಸತತ 3ನೇ ದಿನ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಇಂದು ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ 80 ಪೈಸೆ ಹೆಚ್ಚಳ ಆಗಿದೆ. ಇದರೊಂದಿಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 103.11 ರೂಪಾಯಿಗೆ ಏರಿಕೆಯಾಗಿದೆ. ಡೀಸೆಲ್ ಬೆಲೆ 87 ರೂಪಾಯಿ 37 ಪೈಸೆಗೆ ತಲುಪಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆಯಾಗಿದೆ. ಇವತ್ತು ಪ್ರಮುಖವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ 80 ಪೈಸೆ ಹೆಚ್ಚಳ ಆಗಿರುವುದು. ಇದರಿಂದ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 103 ರೂಪಾಯಿ 11 ಪೈಸೆ ಏರಿಕೆಯಾದರೆ ಡೀಸೆಲ್ ಬೆಲೆ 87 ರೂಪಾಯಿ 37 ಪೈಸೆಗೆ ತಲುಪಿದೆ. ಪ್ರತಿದಿನ ಈಗ ಪೆಟ್ರೋಲ್ ಡೀಸೆಲ್ ಬೆಲೆಗಳಲ್ಲಿ ಜಾಸ್ತಿ ಆಗ್ತಾ ಇರೋದನ್ನು ಗಮನಿಸಬಹುದು. ಈ ಮೂಲಕ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗಿ 1 ತಿಂಗಳಾಯಿತು. ಆದರೂ ಸಹ ಎರಡೂ ರಾಷ್ಟ್ರಗಳ ನಡುವಿನ ರಣೋತ್ಸಾಹ ಮಾತ್ರ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ರಷ್ಯಾ ಪಡೆಯ ಅಬ್ಬರಕ್ಕೆ ಉಕ್ರೇನ್ ಸೇನೆ ಸಹ ತಕ್ಕ ತಿರುಗೇಟನ್ನು ಕೊಡ್ತಿದೆ. ರಷ್ಯಾದ ಯುದ್ಧ ಟ್ಯಾಂಕರ್ ಹಾಗೂ ಲ್ಯಾಂಡಿಂಗ್ ಶಿಪ್ ಅನ್ನೇ ಉಕ್ರೇನ್ ಹೊಡೆದುರುಳಿಸಿದೆ. ಬೆರ್ಡ್ಯಾನ್ಸ್ಕ್ ನಗರವನ್ನ ರಷ್ಯಾ ಸುತ್ತುವರೆದಿದ್ದು ನಾಗರಿಕರನ್ನೇ ಗುರಿಯಾಗಿಸಿ ಮೇಲಿಂದ ಮೇಲೆ ರಷ್ಯಾ ದಾಳಿಯನ್ನ ಮಾಡ್ತಾ ಇದೆ. ಅಪ್ಪು ಆಗಲಿ 5 ತಿಂಗಳು ಕಳೆದಿವೆ. ಆದರೂ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ನೆನಪು ಇನ್ನೂ ಮರೆಯಾಗ್ತಿಲ್ಲ. ನಿನ್ನೆ ನಡೆದ ಕನಕಾಚಲಪತಿ ರಥೋತ್ಸವದ ವೇಳೆ ಅಭಿಮಾನಿಯೋರ್ವ ಅಪ್ಪು ಭಾವಚಿತ್ರ ಹಿಡಿದು ಕಣ್ಣೀರು ಹಾಕಿದ ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇರುವ ಅಭಿಮಾನಿಯನ್ನ ಸಮಾಧಾನ ಮಾಡಿದ ಯುವಕರು ಅಪ್ಪು ಭಾವಚಿತ್ರಕ್ಕೆ ಕೈ ಮುಗಿದಿದ್ದಾರೆ. ಅಪ್ಪು ಮಾಡಿರುವಂತಹ ಸಾಧನೆ, ಅಪ್ಪು ಮಾಡಿರುವಂತಹ ಸೇವೆ, ಅಪ್ಪು ಮಾಡಿರುವಂತಹ ಕೆಲಸ ಕಾರ್ಯಗಳನ್ನ ಇನ್ನೂ ಕೂಡ ಜನ ಮರೆಯುವ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅಂತಹ ಅತ್ಯುತ್ತಮವಾದಂತಹ ಕೆಲಸವನ್ನ ಅಪ್ಪು ಮಾಡಿದ್ದಾರೆ. ಅಪ್ಪುವನ್ನ ಇನ್ನೂ ಕೂಡ ಜನರಿಗೆ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಅಭಿಮಾನವನ್ನ ಹಾಗೆ ಇಟ್ಟುಕೊಂಡಂತಹ ಅಪ್ಪು ಅಭಿಮಾನಿಗಳು ಯಾವುದೇ ಕಾರ್ಯಕ್ರಮಗಳಿರಲಿ, ಯಾವುದೇ ಜಾತ್ರೆ ಇರಲಿ, ಸಭೆ ಸಮಾರಂಭಗಳಿರಲಿ, ಅಪ್ಪುವಿನ ಭಾವಚಿತ್ರವನ್ನ
ಹಿಡಿದು ಮೆರವಣಿಗೆ ಮಾಡ್ತಾರೆ, ಜೊತೆಗೆ ಅಪ್ಪುವಿಗೆ ನಮನವನ್ನ ಸಲ್ಲಿಸ್ತಾರೆ. ಇಂತಹದ್ದೇ ಜಾತ್ರೆಯಲ್ಲಿ ಕೊಪ್ಪಳ ನಡೆದಿರುವಂತಹ ಇಂತಹದೇ ಒಂದು ಜಾತ್ರೆಯಲ್ಲಿ ಅಭಿಮಾನಿಯೊಬ್ಬ ಅಪ್ಪುವಿನ ಭಾವಚಿತ್ರವನ್ನು ಹಿಡಿದು ಅಲ್ಲಿ ಕಣ್ಣೀರು ಹಾಕಿರುವಂತಹ ಘಟನೆ ಕೂಡ ನಡೆದಿದೆ. ನಗರದ ಅಲೆಗೋದಣಿವು ಕೋಲ್ ಕ್ಯಾಪ್ಟನ್ MS ಧೋನಿ ಸಿಎಸ್ಕೆ ನಾಯಕತ್ವಕ್ಕೆ ನಿನ್ನೆಯಷ್ಟೇ ಗುಡ್ ಬೈ ಹೇಳಿದ್ರು. ಇದರ ಬೆನ್ನಲ್ಲೇ ಟ್ವೀಟ್ ಮಾಡಿರುವ ವಿರಾಟ್ ಕೊಹ್ಲಿ ಧೋನಿಯನ್ನ ಕೊಂಡಾಡಿದ್ದಾರೆ. ಹಳದಿ ಜೆರ್ಸಿಯ ದಿಗ್ಗಜನ ನಾಯಕತ್ವದ ಅವಧಿ ಮುಗಿದಿದೆ. ಅಭಿಮಾನಿಗಳು ಎಂದಿಗೂ ಮರೆಯದ ಅಧ್ಯಾಯ ಇದು. ಧೋನಿಯನ್ನ ಯಾವಾಗಲೂ ಗೌರವಿಸುತ್ತೇನೆ ಅಂತ ಫೋಟೋವೊಂದನ್ನ ಹಾಕಿ ವಿರಾಟ್ ಕೊಹ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ನಿನ್ನೆಯಷ್ಟೇ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ನಾಯಕತ್ವಕ್ಕೆ ವಿದಾಯವನ್ನ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ವಿರಾಟ್ ಕೊಹ್ಲಿ ಇಂತಹ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಇದರಿಂದ ಬೇಸರ ಕೂಡ ಗೊಂಡಿದ್ರು. ಯಾಕಂದ್ರೆ ಸಿಎಸ್ಕೆಯ ಕೂಲ್ ಕ್ಯಾಪ್ಟನ್ ಅಂತಾನೆ ಹೇಳಿದಂತಹ ಧೋನಿ ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವುದು ಅವರ ಅಭಿಮಾನಿಗಳಿಗೆ ಬೇಸರವನ್ನ ತರಿಸಿದೆ. ನಾಳೆಯಿಂದ IPL ಹಬ್ಬ ಶುರುವಾಗ್ತಿದೆ. ಮೊದಲ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ನಡುವೆ ನಡೆಯಲಿದ್ದು ಚುಟುಕು ಸಮರ ನೋಡೋದಕ್ಕೆ ಕೋಟ್ಯಾಂತರ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಬಾರಿ ಪ್ರತಿ ತಂಡದಲ್ಲೂ 10 ಬದಲಾವಣೆಗಳಾಗಿದೆ. ಸಿಎಸ್ಕೆ ತಂಡಕ್ಕೆ ರವೀಂದ್ರ ಜಡೇಜಾ ನಾಯಕತ್ವವನ್ನು ವಹಿಸಿದ್ರೆ KKR ತಂಡವನ್ನು ಶ್ರೇಯಸ್ ಅಯ್ಯರ್ ಮುನ್ನಡೆಸಲಿದ್ದಾರೆ. ಇದೇ ಹೊತ್ತಿನ 30 ಮಿನಿಟ್ಸ್ 30 ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.